नीलाञ्जनसमाभासं रविपुत्रं यमाग्रजम् छायामार्ताण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजम् छायामार्ताण्डसम्भूतं तं नमामि शनैश्चरम्. ನೀಲಾಂಜನ ಎಂದರೆ ಕಪ್ಪು ಕಾಡಿಗೆ ಅಥವಾ ನೀಲಮಣಿ. ಸಮಾಭಾಸಂ ಹೊಳಪನ್ನು ಹೊಂದಿರುವವನು, ಅಂದರೆ ಗಾಢ ನೀಲಿ ಅಥವಾ ಕಪ್ಪು ಬಣ್ಣದ ದಿವ್ಯ ತೇಜಸ್ಸನ್ನು ಹೊಂದಿರುವವನು. ರವಿಪುತ್ರಂ ಸೂರ್ಯದೇವನ ಪುತ್ರನು. ಯಮಾಗ್ರಜಂ ಮೃತ್ಯುದೇವನಾದ ಯಮಧರ್ಮನಿಗೆ ಅಣ್ಣನು. ಛಾಯಾಮಾರ್ತಾಂಡ ಸಂಭೂತಂ ಸೂರ್ಯನ ಪತ್ನಿಯಾದ ಛಾಯಾದೇವಿ ಮತ್ತು ಸೂರ್ಯದೇವನಿಗೆ ಜನಿಸಿದವನು. ತಂ ನಮಾಮಿ ಶನೈಶ್ಚರಂ ಅಂತಹ ಮಂದಗತಿಯಲ್ಲಿ ಚಲಿಸುವ ಶನಿದೇವನಿಗೆ ನಾನು ನಮಸ್ಕರಿಸುತ್ತೀನಿ. ಯಾರು ಕಡುಕಪ್ಪಾದ ಕಾಡಿಗೆಯಂತೆ ಭಾಸವಾಗುವ ದಿವ್ಯ ಕಾಂತಿಯನ್ನು ಹೊಂದಿದ್ದಾರೋ, ಯಾರು ಸೂರ್ಯದೇವನ ಪುತ್ರನು, ಯಾರು ಯಮಧರ್ಮನ ಅಣ್ಣನು ಮತ್ತು ಯಾರು ಸೂರ್ಯದೇವ ಹಾಗೂ ಛಾಯಾದೇವಿಯ ದಂಪತಿಗಳಿಗೆ ಜನಿಸಿದವರೋ, ಅಂತಹ ಧರ್ಮಸ್ವರೂಪಿಯಾದ ಶನೈಶ್ಚರ ದೇವರಿಗೆ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೀನಿ. ಶ್ಲೋಕವು ಶನಿದೇವನ ವಂಶಾವಳಿ ಮತ್ತು ಅವನ ಸ್ವರೂಪವನ್ನು ವರ್ಣಿಸುತ್ತದೆ. ಸೂರ್ಯನ ಪತ್ನಿ ಸಂಜ್ಞಾದೇವಿಯು ಸೂರ್ಯನ ತೇಜಸ್ಸನ್ನು ತಡೆಯಲಾರದೆ ತನ್ನ ಪ್ರತಿರೂಪವಾದ ಛಾಯೆಯನ್ನು ಸೃಷ್ಟಿಸಿ ತಪಸ್ಸಿಗೆ ತೆರಳುತ್ತಾಳೆ. ಈ ಛಾಯಾ ಮತ್ತು ಸೂರ್ಯನಿಗೆ ಜನಿಸಿದವನೇ ಶನಿ. ಅಂತರಂಗದ ಅರಿವಿನ ಜೊತೆಗೆ ಕರ್ಮದ ನೆರಳು ಸದಾ ಇರುತ್ತದೆ ಎಂಬುದು ಇದರ ತಾತ್ವಿಕ ಅರ್ಥ. ಶನಿಯು ಯಮನಿಗಿಂತ ಹಿರಿಯವನು. ಯಮಧರ್ಮರಾಜನು ಮೃತ್ಯುವಿನ ನಂತರ ತೀರ್ಪು ನೀಡಿದರೆ, ಶನಿಯು ಮನುಷ್ಯ ಜೀವಂತವಾಗಿರುವಾಗಲೇ ಅವನ ಕರ್ಮಗಳಿಗೆ ತಕ್ಕ ಶಿಕ್ಷೆ ಅಥವಾ ಪುರಸ್ಕಾರವನ್ನು ನೀಡುತ್ತಾನೆ. ಶನೈಶ್ಚರತೀತಿ ಶನೈಶ್ಚರಃ ಅಂದರೆ ಅತ್ಯಂತ ನಿಧಾನವಾಗಿ ಚಲಿಸುವವನು. ಖಗೋಳಶಾಸ್ತ್ರದಂತೆಯೇ ಜ್ಯೋತಿಷ್ಯಶಾಸ್ತ್ರದಲ್ಲಿ ಶನಿಯು ಒಂದು ರಾಶಿಯನ್ನು ದಾಟಲು ಸುಮಾರು 2.5 ವರ್ಷ ತೆಗೆದುಕೊಳ್ಳುತ್ತಾನೆ. ಇದು ಮನುಷ್ಯನಿಗೆ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ನೀಡುವ ಕಾಲಾವಕಾಶವಾಗಿದೆ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಶನಿದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಶಿಸ್ತು, ಸಂಯಮ ಲಭಿಸುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಸತ್ಕರ್ಮ ಮಾಡಿದವರಿಗೆ ಶನಿಯು ರಾಜಯೋಗವನ್ನೇ ಕರುಣಿಸುತ್ತಾನೆ. ಕಷ್ಟಗಳು ಬಂದಾಗ ಅದು ದಂಡನೆಯಲ್ಲ, ಬದಲಾಗಿ ಆತ್ಮಶುದ್ಧಿಯ ಪ್ರಕ್ರಿಯೆ ಎಂದು ತಿಳಿಯಬೇಕು. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ 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 तं नमामि शनैश्चरम्।